ಪಶ್ಚಿಮ ಬಂಗಾಳದತ್ತ ರೆಮೆಲ್ ಚಂಡಮಾರುತ ಕರ್ನಾಟಕ ಕರಾವಳಿಯಲ್ಲೂ ಕೂಡ ಸೈಕ್ಲೋನ್ ಆತಂಕ ಶುರುವಾಗಿದೆ. ಹವಾಮಾನ ವೈಪರೀತ್ಯದಿಂದ ದೈತ್ಯ ಅಲೆಗಳು ಅಪ್ಪಳಿಸ್ತಾ ಇದೆ. ರೆಮೆಲ್ ಚಂಡಮಾರುತದ ಭೀತಿ ಶುರುವಾಗಿದೆ. ಪಶ್ಚಿಮ ಬಂಗಾಳದತ್ತ ರೆಮೆಲ್ ಚಂಡಮಾರುತ ಕರ್ನಾಟಕ ಕರಾವಳಿಯಲ್ಲೂ ಕೂಡ ಸೈಕ್ಲೋನ್ನ ಆತಂಕ ಇದೆ. ಸಮುದ್ರಕ್ಕೆ ಇಳಿಯದಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ತಾಕೀತು ಮಾಡಿದೆ. ಕೆಂಪು ಬಾವುಟವನ್ನ ನೆಟ್ಟು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಜಿಲ್ಲಾಡಳಿತದ ಆದೇಶ ಗಾಳಿಗೆ ತೂರಿ ಪ್ರವಾಸಿಗರು ಹುಚ್ಚಾಟ ಮಾಡುತ್ತಿದ್ದಾರೆ. ಕಾರವಾರ ರವೀಂದ್ರನಾಥ್ ಟಾಗೋರ್ ಬೀಚ್ನಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡುತ್ತಿದ್ದಾರೆ. ದೈತ್ಯ ಅಲೆಗಳನ್ನು ಲೆಕ್ಕಿಸದೆ ವೀಕೆಂಡ್ ಮಸ್ತಿಗಿಳಿದಿದ್ದಾರೆ ಜನ. ರೆಮೆಲ್ ಚಂಡಮಾರುತದ ಭೀತಿ ಕರ್ನಾಟಕ ಕರಾವಳಿಯಲ್ಲೂ ಕೂಡ ಈಗ ಜೋರಾಗಿದೆ. ಮಳೆಯ ಆತಂಕ ಎದುರಾಗಿದ್ದು ದೈತ್ಯ ಅಲೆಗಳು ಹವಾಮಾನ ವೈಪರೀತ್ಯದಿಂದಾಗಿ ಕಡಲೆತ್ತ ಅಪ್ಪಳಿಸ್ತಾ ಇದೆ. ಸಮುದ್ರಕ್ಕೆ ಇಳಿಯದಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆ ಕೊಟ್ಟಿದೆ. ಕೆಂಪು ಬಾವುಟವನ್ನ ನೀಡಲಾಗಿದೆ. ಆದರೆ ಜಿಲ್ಲಾಡಳಿತದ ಆದೇಶವನ್ನ ಪ್ರವಾಸಿಗರು ಗಾಳಿಗೆ ತೂರ್ತಾ ಇದ್ದಾರೆ. ದೈತ್ಯಾಕಾರದ ಸಮುದ್ರದ ಅಲೆಗಳು ತೀರದತ್ತ ಅಪ್ಪಳಿಸ್ತಾ ಇದೆ. ಆದರೂ ಸಹ ಪ್ರವಾಸಿಗರು ಕಡಲ ತೀರದಲ್ಲಿ ಹುಚ್ಚಾಟ ಮಾಡುತ್ತಿದ್ದಾರೆ. ದೈತ್ಯ ಅಲೆಗಳನ್ನು ಲೆಕ್ಕಿಸದೆ ವೀಕೆಂಡ್ ಮಸ್ತಿಗಿಳಿದಿದ್ದಾರೆ ಜನ. ಆಂಧ್ರ ಪ್ರದೇಶದಲ್ಲಿ ರೆಮೆಲ್ ಅಬ್ಬರ, ಕರ್ನಾಟಕದಲ್ಲೂ ಕೂಡ ಆತಂಕ ತಪ್ಪಿದ್ದಲ್ಲ. ಪಶ್ಚಿಮ ಬಂಗಾಳದತ್ತ ರೆಮೆಲ್ ಚಂಡಮಾರುತ ಕರ್ನಾಟಕ ಕರಾವಳಿಯಲ್ಲೂ ಕೂಡ ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ. ಆದರೆ ಬಂದಂತಹ ಪ್ರವಾಸಿಗರು ಸ್ಥಳದಲ್ಲಿ ಹುಚ್ಚಾಟ ಮಾಡುತ್ತಿದ್ದಾರೆ. ದೈತ್ಯ ಅಲೆಗಳನ್ನ ಕಂಡು ಸಮುದ್ರಕ್ಕಿಳಿತಾ ಇದ್ದಾರೆ. ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಜಿಲ್ಲಾಡಳಿತದ ಆದೇಶಕ್ಕೆ ಕ್ಯಾರೆ ಅಂತ ಇದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದತ್ತ ರೆಮೆಲ್ ಚಂಡಮಾರುತ ಇದ್ದು ಅದರ ಭೀತಿ ಬಹಳ ಜೋರಾಗಿದೆ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಲ್ಲೂ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಜಿಲ್ಲಾಡಳಿತ ಒಂದಷ್ಟು ಎಚ್ಚರಿಕೆಯನ್ನ ನೀಡಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ, ಅದರ ಜೊತೆಗೆ ಪ್ರವಾಸಿಗರು ಕೂಡ ಸಮುದ್ರಕ್ಕೆ ಇಳಿಬೇಡಿ ಅಂತ ಕೆಂಪು ಬಾವುಟವನ್ನ ನೆಟ್ಟು ಎಚ್ಚರಿಕೆಯನ್ನ ನೀಡಲಾಗಿದೆ. ಆದರೆ ಅದ್ಯಾವುದಕ್ಕೂ ಪ್ರವಾಸಿಗರು ಕ್ಯಾರೆ ಅಂತ ಇದೆ. ಕಾರವಾರ ರವೀಂದ್ರನಾಥ್ ಟಾಗೋರ್ ಬೀಚ್ನಲ್ಲಿ ಪ್ರವಾಸಿಗರ ಹುಚ್ಚಾಟದ ದೃಶ್ಯ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.